ಬುಬ್ನಿ ಕಿಲ ಕಿಲ ಅಂತೇಳಿ ನನ್ನ ಮಗನ ಕೂಡ ಹೆಂಗೆ ನಕ್ಕೊಂತ ನಿಂತ ನೋಡು ಊರು ಬುಬ್ನಿ ಎಮ್ಮಿ ಕೊಲ್ಲಂತಾಕಿ ನನ್ನ ಮಗಗೆ ಏನು ಮುಡಿ ಮಾಡಿದ್ಲೋ ಏನು ನನ್ನ ಮಗ ನನ್ನ ಮಾತು ಉಗುಳು ಹಾಕಿ ದಾಟ್ತಿದ್ದಿಲ್ಲ ಯವ್ವ 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 ಅಂತ ನಾನು ಸರಿ ಹಿಡ್ಕೊಂಡು ಅಡ್ಡಾಡ್ತಿತ್ತು ಈಗ ನನ್ನ ಕೂಡ ಮಾತಾಡಂಗೇ ಇಲ್ಲ ಅದು ಏನು ಮುಡಿ ಮಾಡ್ಯಾಳೋ ಏನು ಅಂತ ದೇವ್ರಿಗೆ ಗೊತ್ತು ಹೆಂಗಾರ ಮಾಡಿ ಇವರಿಬ್ರು ಗಂಡ ಹೆಂಡತಿ ನೋಡು ಜಗಳ ತರ್ಬೇಕು ಮಾಡ್ತೀನಿ ನೋಡಕತ್ತೆ ಪಾರು ನಾ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ಕೆಲ್ಸಕ್ಕೆ ಎದಕ್ಕೆ ಹೋಗ್ತೀರಿ ನೀವು ಕೆಲ್ಸಕ್ಕೆ ಎದಕ್ಕೆ ಹೋಗ್ತೀರಿ ಅಂತ ಕೇಳ್ತಿಯಲ್ಲ ಹಂಗೆ ಕುಂತ್ಕೊಂಡು ತಿನ್ನಕ್ಕೆ ಬರ್ತೈತೇನು ಉದ್ಯೋಗಿದಾನ ಅಂತೇಳಿ ಇಡೀ ಊರಾನ ಮಂದಿ ಆಡ್ಕೋಬೇಕಲ್ಲ ಸಾಲಿ ಕಲತ್ತು ಖಾಲಿ ಕುಂತಂತ ಅನ್ಬೇಕಲ್ಲ ನೀ ಅಂತ ಹೇಳ್ತಿಲಿ ಹೋಗು ಕೆಲ್ಸಕ್ಕೆ ಅಂತೇಳಿ ಹುರಿದುಂಬಿಸಿ ಕಳಿಸ್ಬೇಕು ಅದು ಬಿಟ್ಟು ನನ್ನ ಮಗಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಿಯಲ್ಲ ಅವನು ಬಾಳೆ ಮೂರಾ ಬಟ್ಟೆ ಅಂಕರು ಮಾಡಿಬಿಟ್ಟು ಈಗ ಮತ್ತು ತಾರ ತೆಗೆದು ಇನ್ನೊಂದು ಏನು ಮಾಡ್ಬೇಕಂತ ಮಾಡಿ ಎತ್ತಿ ನಿನ್ನ ಮಗಗೆ ಹೊರಗೆ ಕೆಲ್ಸಕ್ಕೆ ಹೋದ್ನಂದ್ರೆ ಎಷ್ಟು ಕೊಡ್ತಾರ ಬಾಬಾ ಅಂದ್ರೆ ಒಂದು 25,000 ರೂಪಾಯಿ ಕೊಡ್ತಾರೆ ಅದು ಬೈಕ್ ಹತ್ಕೊಂಡು ಪ್ಯಾಟಿಗೆ ಹೋಗ್ಬೇಕು ದಿನ ಮುಂಜಾನೆ ಸಂಜೆ ಮಟ್ಟ ಕೆಲಸ ಮಾಡಿ ಮನೆ ಬರ್ಬೇಕು ಅದು ಕೊಡೋದು ಏಟು ಬರೀ 25,000 ರೂಪಾಯಿ ಅದಕ್ಕೆ ಏನಾರು ಬಿಸ್ನೆಸ್ ಮಾಡು ಅಂತ ಹೇಳಕ್ಕೆ ಬಂದೆ ನಾನು ಡಿಗ್ರಿ ಓದಿ ನನ್ನ ಮಗ ಬಿಸ್ನೆಸ್ ಮಾಡ್ಬೇಕಾ ಕುಮ್ಮೆ ನೋಡು ನಿನ್ನ ಹೆಂಡತಿ ಅಕ್ಕಲ್ ಹೆಂಗೈತಿ ನಿನ್ನ ಬಿಸ್ನೆಸ್ ಮಾಡಕ್ಕೆ ಹಚ್ಚಾಕೆ ನೀ ಅದ್ರಾಗ ಏನೂ ಆಗ್ಲಿಕ್ಕಂದ್ರೆ ಏನು ಮಾಡೋಕಿ ಏನು ನಿಗಂಗಿಲ್ಲ ನೋಡು ನಿಮ್ಮ ಕೈಲಿ ಅಂತೇಳಿ ಉಷ್ಟ್ರ ಮುಂದೆ ಹೊತ್ತ ಮಾಡ್ತಾ ನಿಮ್ಮ ಅಪ್ಪನ ಮುಂದೆ ಹೊತ್ತ ಮಾಡ್ಬೇಕಲ್ಲ ನಿನ್ನ ಬೇಯ್ ನನ್ನ ಹೆಂಡತಿ ಹಂಗೇನು ಮಾಡಂಗಿಲ್ಲ ನನ್ನ ಹೆಂಡತಿ ಏನಂತ ಗೊತ್ತೈತೆ ನಂಗೆ ಕಣ್ಣು ಮುಚ್ಕೊಂಡು ನಂಬು ಮುಂದೊಂದು ದಿನ ಚಂಬ ಕೊಡ್ತಾನೆ ನಿನಗೆ ಊರು ಹೊರಗೊಂದು ಪಾನ್ ಪಟ್ಟಿ ಅಂಗಡಿ ಇಟ್ಟು ಕುಂಡಿಸ್ತಾ ತಗೋ ನೀನು ಹೆಂಡತಿ ಆಕೆ ಹೇಳ್ದಂಗೆ ಕೇಳ್ಕೊಂಡು ಹೋಗು ಎತ್ತಿ ನಾ ಪಾನ್ ಪಟ್ಟಿ ಅಂಗಡಿ ಇಡ ಅಂತ ಹೇಳಿಲ್ಲ ಮತ್ತು ಇನ್ನೇನು ಮಾಡಿಸ್ಬೇಕಂತ ಮಾಡಿದ್ದು ಇಲ್ಲೇ ಗೊಬ್ಬರದ ಅಂಗಡಿ ಅದು ಹಾಕಿದ್ರೆ ಆಗುತ್ತೆ ಎತ್ತಿ ಅದ್ರಾಗ ಎಷ್ಟು ಲಾಭ ಆಗುತ್ತೆ ಎತ್ತಿ ಯಾವುದೋ ಬಿಸ್ನೆಸ್ ಮಾಡಿದ್ರು ಲಾಭ ನಷ್ಟ ನೋಡಬಾರ್ದು ಮೊದ್ಲೇಕ್ 1 ವರ್ಷ ಕಾಯ್ಬೇಕು ಎಲ್ಲ ಬಿಸ್ನೆಸ್ ಮಾಡಿ ಉದ್ಧಾರ ಆಗ್ಯಾಳಿಕ್ಕಿ ಈಗ ಹೇಳ್ಕೊಡಕ್ಕೆ ಬಂದ ನನ್ನ ಮಗಗೆ ಇಟ್ಬಿಟ್ಟ 10th ಪಾಸ್ ಆಗಿ ಇಲ್ಲಿ ನೋಡು ನನ್ನ ಮಗನ ಓದಿಯೇನು ಅವನಟ್ಟು ಜ್ಞಾನ ಐತೆ ನಿನಗೆ ಎತ್ತಿ ಓದೋದ್ರಿಂದ ಅಕ್ಷರ ಜ್ಞಾನ ಬರ್ತೈತಿ ಇದು ಉಳ್ಕೆ ಜ್ಞಾನ ಓದೋದ್ರಿಂದ ಬರಲ್ಲ ಅನುಭವದಿಂದ ಬರ್ತೈತಿ ನಿನಗೆಲ್ಲ ಗೊತ್ತಲ್ಲ ನಿಮ್ಮ ಮಾವ ನಿನ್ನ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಕತ್ತಾನ ಅದಕ್ಕೆ ಇಟ್ಟೆ ಬಿಸಿ ನೀನು ಇಷ್ಟೆಲ್ಲ ಹಾಡಾಡ್ತಿರ್ಲಿ ನಿನ್ನ ಕೈಲಿ ಏನೂ ನೀಗಂಗಿಲ್ಲ ತಿಂಗಳ ಒಂದು 10,000 ರೂಪಾಯಿ ದುಡ್ಡು ತೊಗೊಂಬ ನೋಡೋನು ದುಡಿಯೋ ಯೋಗ್ಯತೆ ಇಲ್ಲ ಮತ್ತು ನನ್ನ ಮಗಗೆ ಮಣ್ಣೆ ಕೆಲಸ ಬಂದಾಡಿಕಿ ಟಿಸರಿ ರೊಕ್ಕ ತಂದ್ರೆ ಹಂಗಾದ್ರೆ ಗಂಡಗೆ ಬುದ್ಧಿವಾದ ಹೇಳ್ಬೇಕು ಇಲ್ಲಾಂದ್ರೆ ಹೇಳ್ಬಾರ್ದಾನೆ ನಿನ್ನ ಪ್ರಕಾರ ಹಂಗಾದ್ರೆ ನೀ ಎಷ್ಟೆಷ್ಟು ರೊಕ್ಕ ತರ್ತೀಯತ್ತಿ ಮತ್ತು ನಮ್ಮ ಮಾವಾಗ ಎಲ್ಲ ಮಣ್ಣೆ ಕಲಿಸ್ತೈತಿಯಲ್ಲ ನೋಡು ಹೆಂಗೆ ಮಾತಾಡ್ತಾ ನೋಡು ನನಗೆ ತಿರುಗಿ ಬೀಳ್ತಾ ನನಗೆ ಹೊಳ್ ಮಾತಾಡ್ತಾ ಇಷ್ಟೆಲ್ಲ ಕಿಸಿತಿಯಲ್ಲ ನೋಡೋಣ ಏನೋ ದೊಡ್ಡದಾಗಿ ನಂದು ತಲೆ ಹುಷಾರೈತಿ ಅಂತ ಹೇಳ್ತೀಯಲ್ಲ ನನಗೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ತಂದು ಕೊಡು ನೋಡೋಣ ಅಂತ ಏನಂತ ಮಾತಾಡ್ತೀವಿ 5 ಲಕ್ಷ ರೂಪಾಯಿ ಎಲ್ಲಿದ್ದ ತಂದು ಕೊಡ್ಬೇಕಾಕಿ ಆಯ್ತೈತಿ ನಿನ್ನ ಚಾಲೆಂಜಿಗೆ ನಾವು ಒಪ್ಕೋತೀನಿ 1 ವರ್ಷದಾಗ 5 ಲಕ್ಷ ರೂಪಾಯಿ ದುಡ್ಡು ತಂದು ಕೊಡ್ಲಿಕ್ಕಂದ್ರೆ ನನ್ನ ಹೆಸರು ಪಾರ್ವತಿನ ಅಲ್ಲ ನೋಡೋಣ ಏನು ಮಾಡ್ತಿ ಏನು ಕಿಸಿತಿ ಅಂತ ನೋಡ್ತೀನಿ ನಾನು ಅದಕ್ಕೆ ದುಡ್ದ ತರ್ಬೇಕಾ ಮತ್ತು ಅಲ್ಲಿ ಇಲ್ಲಿ ಮಾವನ ಕಡೆ ನಿಮ್ಮ ಅಣ್ಣನ ಕಡೆ ಮತ್ತು ನಿನ್ನ ಗಂಡನ ಕಡೆ ಇಸ್ಕೊಂಬರೋದಲ್ಲ ನೀನೇ ಶ್ರಮ ಪಟ್ಟು ದುಡಿದು ನನ್ನ ಕೈಯಾರ ರೊಕ್ಕ ತಂದು ಕೊಡ್ಬೇಕು ಆವಾಗ ನನ್ನ ಸೊಸಿ ಅಂತೇಳಿ ಒಪ್ಕೊಂತೀನಿ ನೋಡು ಆಯ್ತೈತಿ ನೀ ನನ್ನ ಪ್ರೀತಿಯಿಂದ ಸಸಿ ಅಂತ ಒಪ್ಕೊಂತೀನಿ ಅಂತಂದ್ರೆ ನಾನು ನಿನ್ನ ಕೈಯಾರ ರೊಕ್ಕ ತಂದು ಕೊಡ್ತೀನಿ ನೋಡಲಿ ಇವತ್ತಿಂದ ದಿನ ಎನಿಸ್ತತಾನೆ 1 ವರ್ಷದ ಮಠ ಅದು ಏನು ಮಾಡ್ತೀನಿ ನೋಡ್ತೇನೆ ಆಯ್ತೈತಿ ನೀ ಹೇಳ್ದಂಗೆ ಮಾಡ್ತೀನಿ ಹಂಗೆ ಹೇಳಬೇಡ ನೀನು ಬಾಂಡ್ ಪೇಪರ್ ಮ್ಯಾಗ ಬರೆಸ್ಕೊಯ್ಕಿ ಕೈಲಿ ಹಂಗೆ ಬಾಯಿ ಮಾತಿಲಿ ಆದ್ರೆ ತಂದು ಕೊಡ್ಲಿಕ್ಕಂದ್ರೆ ಏನು ಮಾಡ್ತಿ ಮತ್ತು ಕೈಯ ಅನ್ಕೊಂಡು ಇಲ್ಲೇ ಬೀಳ್ತಾಳ ಮಾತಿಗೆ ನಡೆಯೋದು ಇಲ್ಲೀಗ ಆಯ್ತು ಬಾಂಡ್ ಪೇಪರ್ ತಂದು ಕೊಡ್ರಿ ನಾನು 1 ವರ್ಷಕ್ಕೆ ಅಷ್ಟು ದುಡ್ಡು ತೋರಿಸ್ತೀನಿ ನಾನು ದುಡ್ದಿಂದ ನೀನು ನನಗೆ ಸಸಿ ಅಂತೇಳಿ ಊರಾನವ್ರ ಮುಂದೆ ಒಪ್ಕೋಬೇಕ ಹಂಗಯ್ಯವ ಈ ಮನೆ ಹಿರಿತನ ನನ್ನ ಹೆಂಡತಿ ಕೈಯಾಗ ಕೊಡ್ಬೇಕು ಇದಕ್ಕೆ ಒಪ್ಪಿಗೆ ಐತೆ ಒಪ್ಪಿಗೆ ಐತೆ ಅಂತ ಹೇಳಿ ಚಾಲೆಂಜ್ ಅಂದ್ರೆ ಚಾಲೆಂಜೇ ನೋಡೇ ಬಿಡೋಣ ಆಯ್ತೈತಿ ನೀನ ನೋಡೇ ಬಿಡೋಣ ಅಂತ ವೈನಿ ನಾ ಅಷ್ಟು ರೊಕ್ಕ ದುಡ್ಕೊಂಡ್ ಬಂದಿಂದ ನೀವು ನನಗೇನು ಅನ್ನೋಂಗಿಲ್ಲ ಅನ್ನೋಂಗಿಲ್ಲ ನೋಡು ನನ್ನ ಜೊತೆ ಚಂದಾಗಿರ್ಬೇಕು ಇದು ನಂದು ಕರಾರ್ ಕಂಡೀಷನ್ ಅದ್ರಾಗ ಅದೊಂದು ಪಾಯಿಂಟ್ ಬರೆದು ಬಿಡ್ರಿ ಇಬ್ರು ಸೈ ಮಾಡೋಣ ಅಂತ ಆಯ್ತು ಈಗ ತೊಗೊಂಬರ್ತೈತೆ ತಡಿ ಪಾಯಿಂಟ್ ಪೇಪರ್ ಬಾರಿ ಅವ ಪಾರು ಹಂಗೆ ಒಪ್ಕೊಂಡ್ಬಿಟ್ಟಿಲ್ಲ ನೀನು ಅಷ್ಟು ರೊಕ್ಕ ಎಲ್ಲಿದ್ದ ತರ್ತಿ ಈ ಚಾಲೆಂಜಿನ್ಯಾಗ ಏನಾರು ನೀ ಸೋತಿ ಅಂದ್ರೆ ನಮ್ಮವ್ವ ನಿನ್ನ ಮನೆ ಬಿಟ್ಟು ಹೊರಗಾಕ ರೀ ನನ್ನ ಮೇಲೆ ನಂಬಿಕೆ ಐತಿ ನಿಮಗೆ ನಂಬಿಕೆ ಐತಿ ಆದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಐತಿಲ್ಲ ಸಾಕು ತಗೋ ಬಾ ಸೈ ಮಾಡ್ಬಾ ಯಾಕ ನನ್ನ ಹೆಂಡತಿ ಮೇಲೆ ನಂಬಿಕೆ ಇಲ್ಲನ ನೀ ಸುಮ್ ಕುಂದ್ರು ಮತ್ತು ನೀ ಎಲ್ಲ 6 ಲಕ್ಷ ರೂಪಾಯಿ ದುಡಿಬೇಕಂತೇಳಿ ಮನೆಯಾಗೆಲ್ಲ ದಗದ ಮಾಡಲೇಬೇಕು ಮತ್ತು ಮನೆ ದಗದ ಮಾಡ್ಲಿಕ್ಕಂದ್ರೆ ಮತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹಂಗೆ ಮಾಡಿಟ್ಟಿದ್ದು ತಿನ್ಕೊಂತ ಅಡ್ಡಾಡಿದ್ರೆ ಮನೆಯಾಗ ಒಟ್ಟು ದಗದ ಮಾಡಿಟ್ಟು ಹಿಂದೆಗಡೆ ನೀ ಏನು ಮಾಡ್ಕಂತೀಯ ಮಾಡ್ಕ ಸರಿ ಆಯ್ತೈತಿ ಆದ್ರೆ ನಂದು ಒಂದು ಕಂಡೀಷನ್ ಐತಿ ಏನು ಕಂಡೀಷನ್ ನನಗೆ 3 ಎಕರೆ ಹೊಲ ಬೇಕು ನಾನು ಯಾಕೆ ಹೊರಗೆ ಹೋಗಿ ದುಡೀಲಿ ನಮ್ದು ಹೊಲ ಐತಲ್ಲ ಅದ್ರಾಗ ನಾನು ಬೆಳೆ ಬೆಳೆದು ನಿಮಗಷ್ಟು ರೊಕ್ಕ ತಂದು ಕೊಡ್ತೀನಿ ಹೊಲದಾಗ ಅಯ್ಯೋ ದೇವ್ರ
ಅಂತೀನಿ. ಆಯ್ತು ಬಯ್ಯೋ, ಚಲೋ ಆಯ್ತು. ಈಗ ಗೆದ್ದಂಗ. ಆಯ್ತು ಬಿಡು. ಅದು ಏನು ಬಿತ್ತಿ ಬೆಳೆದು ತೋರಿಸ್ತಿ ನೋಡ್ತೀವಿ ಬಿಡು. ಗಂಟು ಮುಟ್ಟಿ ಕಟ್ಟಕ್ಕೆ ತಯಾರಾಗಿ ಇವತ್ತಿಂದ. ಸಹಿ ಮಾಡಿದ್ರಾಗೊಂದು. ಆಯ್ತು ನೋಡ ವೈನಿ. ಎತ್ತಿ ನೀನು ಒಂದು ಸಹಿ ಮಾಡು. ನೀನು ಒಂದು ಸಾಕ್ಷಿ ಸಹಿ ಹಾಕವಾ ವೈನಿ? ಇದಕ್ಕೆ ಸಾಕ್ಷಿ ಬೇಕಲ್ಲ ಒಬ್ರು. ಒಂದು ವರ್ಷದಾಗ ನನಗೆ ಅಷ್ಟು ರೊಕ್ಕ ತಂದು ಕೊಡ್ಲಿಕ್ಕಂದ್ರೆ ಅಯ್ಯಯ್ಯ ನಿನ್ನ ನೋಡು ಹ್ಯಾಂಗೆ ಮಾಡ್ತಾನೆ. ಮನೆ ಬಿಟ್ಟು ಒದ್ದು ಹೊರಗೆ ಹಾಕಿನಿ. ಆಯ್ತೈತಿ, ನೀನು ನೋಡೇ ಬಿಡುನಂತ. ತನ್ನ ಹಳ ತಾನ ತೊಡ್ಕೊಳಕತ್ತಾಳ ಯವ್ವ ಪಾರಿ. ಚಲೋ ಆಗ್ತಗು. ಪೀಡ ತೊಲಗುತ್ತೆ ಅಂಥೇಳಿ ನನ್ನ ಮಗಗೆ ನಿಮ್ಮ ಮಾವನ ಮಗಳನ್ನ ಲಗ್ನ ಮಾಡ್ತೀನಿ. ಇನ್ನೊಂದು ವರ್ಷಲ್ಲ ಇರಲಿ. ಅದು ಏನು ಉತ್ತಿ ಬಿತ್ತಿ ಬೆಳಿತಾಳು ನೋಡೇ ಬಿಡ್ತೀನಿ ನಾನು. ಅದ್ರಾಗ ಏನು ಮಣ್ಣು ಹೊಂಗೊಟ್ಟಿ ಬರ್ತೈತಿ ಅಲ್ವೇ ಯವ್ವ? ನೀವ ಇಷ್ಟು ವರ್ಷ ಒಕ್ಕಲ್ತನ ಮಾಡೀರಿ. ಆ ವರ್ಷಕ್ಕೆ ಅಷ್ಟು ಇಟ್ಕೊಂಡ ಪೀಕ್ ಬಂದಿತ್ತಂದ್ರೆ ನೀವು ಯಾಕೆ ಇಲ್ಲಿ ಇರ್ತಿದ್ವಿ? ಹೌದಿಲ್ಲ? ಈಗ ಏನು ಮಾಡ್ತಾವ ನೋಡೇ ಬಿಡು ನಡಿ. ಪಾರು, ನೀವು ಒಪ್ಕೊಂಡ್ಬಿಟ್ಟು 1 ವರ್ಷ ಆಗಿಂದ ನೀ ಅಷ್ಟು ರೊಕ್ಕ ತರ್ಲಿಕ್ಕಂದ್ರೆ ಅವ್ವ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾಳೆ ನಿನ್ನ. ನೀವು ಹೆದರಕ್ಕೆ ಹೋಗ್ಬೇಡ್ರಿ. ಪಾರು, ಹೊಲ್ದಾಗ ಏನು ಅಷ್ಟೊಂದು ಕಳ್ಸೋಕ್ಕಾಗತ್ತೇನ? ಹೆಂಗೆ ವಿಚಾರ ಮಾಡ್ತಿ? ಹೊಲ್ದಾಗ ಹಂಗತಿ ಪೀಕ್ ಬರಂಗಿಲ್ಲ. 1 ವರ್ಷಕ್ಕೆ ಅಷ್ಟು ತಗೊಂಡ್ರೆ ರೊಕ್ಕ ಹೆಂಗೆ ಬರ್ತೈತಿ? ಅದು 3 ಎಕರೆದಾಗ ಅಷ್ಟೆಲ್ಲ ಬರಂಗಿಲ್ಲ ತಗೋ. ನಾ ಮಾಡಿ ತೋರಿಸಿದ್ರೆ ಅದಕ್ಕೇನಂತೀರ? ನೀರಾವರಿ ಐತಿ. ಬೇಕಾದಂಗೆ ಮಾಡ್ಬೋದು. ಅದನ್ನು ನಾ ಮಾಡಿ ತೋರಿಸ್ತೀನಿ ನೋಡಕ್ಕಂತ್ರೆ. ಅಲ್ಲಿ ನಿಮ್ಮ ಮಾವನ ಬುಟ್ಟಿ ಹಾಕೋ ಈಗಿಂದನ ಹೋಗು. ಅವರಿಬ್ಬರನ್ನ ಆದಷ್ಟು ದೂರ ಮಾಡಕ್ಕಲಿ. ಮುಂದಿನ ವರ್ಷ ಹಾಕಿದ್ದು ಏನಿಲ್ಲ, ಮನೆ ಕಡೆ ಹೋಗೋದು. ಹೋಗು, ನಿಮ್ಮ ಮಾವ ನಿಂತಾನ, ಹೋಗಿ ಹಾಲು ಕೊಟ್ಟು ಬರೋ. ಆಯ್ತೈತಿ ಮಾಮ, ಹಾಲು ತಗೋ. ನಿನಗೆ ಎಷ್ಟು ಸಲ ಹೇಳಿ ನಾನು ಹಿಂದೆ ಮುಂದೆ ಸುತ್ತಾಡಕ್ಕೆ ಹೋಗ್ಬೇಡ ಅಂತಿ. ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಪ್ರೀತಿಯಿಂದ ಹಾಲು ತೊಗೊಂಬಂದು ತಗೋ ಮಾಮ. ಮುಂದೆ ನಿನ್ನ ಹೆಂಚು ಮನೆ ಬಿಟ್ಟು ಹೋಗಿಂದ ನಾನು ಅಲ್ಲನ ನಿನ್ನ ಲಗ್ನ ಆಗೋಕೆ. ಸರಿದಿಲ್ಲ, ಭಾಳ ಮಾತಾಡಕತ್ತಾಳಕಿ. ನಿನಗೆ ಮಾನ ಮರ್ಯಾದೆ ನಾಚಿಗೆ ಅನ್ನೋದೈತೇನು? ಇನ್ನೊಬ್ರು ಗಂಡವ ಅವನ ಜೊತೆ ಹೆಂಗಿರ್ಬೇಕು ಅನ್ನೋದನ್ನ ತಿಳ್ಕೊ. ಅವರು ನಿಮ್ಮ ಚಿಗವ ನಿಮ್ಮ ಅತ್ತಿ ಹೇಳ್ಕೊಟ್ರಂತ ಈಕಿ ಬಂದ್ಲಂತ. ನೋಡ, ಇನ್ನೊಬ್ರು ಹುಚ್ಚಿ ಕೊನೆಯಕ್ಕೆ ಹೋಗಬೇಡ. ಉತ್ತಮಂಗ ಹೇಳು, ನನ್ನ ಗಂಡಗೆ ಹಾಲು ಕೊಡಕ್ಕೆ ಮುಂದ. ಯಾರ್ಲಿ ನೀನು ನನ್ನ ಗಂಡಗೆ ಹಾಲು ಕೊಡಕ್ಕೆ? ಅವ್ನು ಹೇಳ್ತೀನಿ ಅದೀನಿ, ನನ್ನ ಗಂಡಂದು ಬೇಕು ಬೇಡಿಕೆ ಏನು ಬೇಕು ಏನು ಬೇಡ ಅಂತೇಳಿ ನಾನು ನೋಡ್ಕೊತೀನಿ. ನಿನ್ನ ಡೇಟ್ ಐತೆ ಆಟ ಮಾಡ್ಕೊ ಹೋಗು. ಅಟ್ಟಕ್ಕೂ ಈ ಮನೆಯಾಗ ಇರಕ್ಕೆ ನಚಿ ಬರಂಗಿಲ್ಲ. ಏನಂತದ್ದು ಏನು ಅಂತೀನ? ಯಾವ ನೋಡಿದ್ರೆ ಮಾಮ ಮಾಮ ಅಂತ ಹಿಂಗೆ ಸುತ್ತಕೊಂತ. ಇದೆಲ್ಲ ಬಿಟ್ಟು ಯಾವ್ದಾರ ಚಲೋ ಹುಡುಗನ ನೋಡ್ಕೊಂಡು ಲಗ್ನ ಮಾಡ್ಕೊಂಡು ಹೋಗು. ಯಾವ ನೋಡಿದ್ರೆ ಮಾಮ ಮಾಮ ಅಂತ ಬೆನ್ನು ಹತ್ತಿರ್ತಾ. ಅವ್ರು ಹೇಳ್ಕೊಡ್ತಾರಂತ ಈಕೆ ಮಾಡಕತ್ತ. ಸ್ವಂತಿಕೆ ಅನ್ನೋದಿಲ್ಲನ? ಅವು ನಿಮ್ಮ ಅಪ್ಪ ನಿಮ್ಮ ಅಂತಾರೆ ಏನು? ಅದು ಹೆಂಗೆ ಕಳ್ಸ್ಯಾರ ನಮ್ಮ ಅತ್ತಿ ಮಾತಿಗೆ. ಅವ್ರಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಮೊದ್ಲೇಕ ನಿನ್ನ ಜೀವನದ ದಾರಿ ನೋಡ್ಕೊ. ಇಲ್ಲಿ ಕೇಳಿಲ್ಲ, ನನ್ನ ಗಂಡನ ನನ್ನ ಇಬ್ಬರನ್ನು ಯಾವತ್ತೂ ದೂರ ಮಾಡೋಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಅದನ್ನು ನೆನ್ಪಿಟ್ಕೊ. ಇನ್ನೊಂದು ಸತಿ ಹಿಂಗೆ ನೆಪ ಹೊಡ್ಕೊಂಡು ಹಾಲು ತಂದೆ ನಾಷ್ಟ ತಂದೆ ಅಂದ್ರೆ ಮತ್ತು ನಿಂದು ವ್ಯವಸ್ಥೆನ ಬೇರೆ ಆಗುತ್ತೆ. ಮಾಮ ನೋಡಿ ಹೆಂಗೆ ಮಾತಾಡ್ತಾಳಕಿ. ನಾ ಮಾತಾಡ್ದನ್ನ ನಾನು ಹೆಂಗೆ ಮಾತಾಡಕತ್ತಾಳ. ಸುಮ್ಮನೆ ಒಂದು ಹೆಣ್ಣಂತೆ ಸುಮ್ಬಿಟ್ಟಿನಿ ನಿನಗೆ. ನಾ ಎಷ್ಟು ಸಲ ಹೇಳಿನಿ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತೇಳಿ. ನಾನು ಆಜು ಬಾಜು ಎಲ್ಲ ಬರಕ್ಕೆ ಹೋಗ್ಬೇಡ ನೀನು ಅಂತೇನಿಲ್ಲ ಹೇಳಿದ್ರು. ಮತ್ತೆ ಅದೇ ಕಾಯ್ಕಾನ ನನ್ನ ಮದುವೆ ಆಗೈತಿ, ಅರ್ಥ ಮಾಡ್ಕೊ. ನಿನ್ನ ಜೀವನ ನೀನು ನೋಡ್ಕೊ.